ಹಲೋ ಗಾಯ್ಸ್, ನೀವು ನೋಡ್ತಾ ಇದ್ದು ಅಕ್ಷಯ ಪಿಜನ್ ಲಾಫ್ಟ್ ಯೂಟ್ಯೂಬ್ ಚಾನಲ್. ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಹೇಳಿದ್ದೆ ಕಟ್ ಕ್ರಾಸ್ ವಿಡಿಯೋ ಮಾಡ್ತೀನಿ ಅಂತ. ಫಸ್ಟು ಅದಕ್ಕೆ ಏನು ಅವಾಯ್ಡ್ನೆಸ್ಸು ಅನ್ನೋದು ಹೇಳ್ಕೊಡ್ತೀನಿ. ಫಸ್ಟ್ ಆಫ್ ಆಲು ದಿನಕ್ಕೆ 3 ಟೈಮ್ಸ್ ನೀರು ತೋರಿಸಿ, ಇಲ್ಲಾಂದರೆ 2 ಟೈಮ್ಸ್ ಆದರೂ ನೀರು ತೋರಿಸ್ಬೇಕು. ಆವಾಗ ಕಟ್ ಕ್ರಾಸ್ ಆಗೋಲ್ಲ. ಮತ್ತು ದೊಡ್ಡ ಮೇವು ಸಮೇತ ಜಾಸ್ತಿ ಕೊಡೋಕೆ ಹೋಗಬೇಡಿ, ಯಾಕೆಂದರೆ ಅದರಲ್ಲಿ ಹೀಟ್ನೆಸ್ ಜಾಸ್ತಿ ಇರುತ್ತೆ. ಅಂದರೆ ಎಲ್ಲ ಇದಾಗಿ ಹೀಟ್ ಜಾಸ್ತಿ ಆಗುತ್ತೆ, ಆವಾಗ ಕಟ್ ಕ್ರಾಸ್ ಆಗೋ ಅಂಥ ಚಾನ್ಸಸ್ ಇರುತ್ತೆ. ನೀವು ಮೇಯ್ನ್ ಏನರಲ್ಲಿ ಮೇಂಟೈನ್ ಮಾಡಿ ಅಂದರೆ ರಾಗಿ ಇರುತ್ತಲ್ಲ, ರಾಗಿಯಲ್ಲಿ ಮೇಂಟೈನ್ ಮಾಡಿ, ಏನಾಗಲ್ಲ. ತಿರ್ಗಾ ಗೋಧಿ ಜಾಸ್ತಿ ಹಾಕೋಕೆ ಹೋಗಬೇಡಿ. ಗೋಧಿ ಹಾಕೋದ್ರಿಂದ ಅಕ್ಕಿಗೆ ಜಾಸ್ತಿ ಹೀಟ್ ಆಗ್ತೈತೆ, ಅಂದರೆ ಬಾಡಿ ಎಲ್ಲ ಫುಲ್ ಹೀಟ್ ಆಗ್ತೈತೆ. ಅದರಿಂದ ಅಕ್ಕಿಗೆ ಕಟ್ ಕ್ರಾಸ್ ಆಗೋವಂಥ ಚಾನ್ಸಸ್ ತುಂಬ ಇರುತ್ತೆ. ನೀವು ದಿನಕ್ಕೆ 2 ಟೈಮ್ ಆಗಲಿ 3 ಟೈಮ್ ಆಗಲಿ ನೀರು ತೋರಿಸ್ಲೇಬೇಕು. ಮತ್ತು ಇನ್ನೊಂದೇನು ಅಂದರೆ ಮತ್ತೊಂದು ಏನು ಅಂದರೆ ಅಕ್ಕಿ ಬೆಳಗ್ಗೆ ಬಿಡ್ತೀರಾ ಅಂದರೆ ಇವಾಗ ಸಮ್ಮರ್ ಟೈಮಲ್ಲ, ಏನಾಗಲ್ಲ ಬಿಡು ಬಿಸಿಲಲ್ಲಿ ಇರ್ತವೆ ಅಂತ. ಅಂದರೆ ಜಾಸ್ತಿ ಬಿಸಿಲಲ್ಲಿದ್ದಷ್ಟು ಕಟ್ ಕ್ರಾಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆ ಥರ ಬಿಡೋಕೆ ಹೋಗ್ಬೇಡಿ ಬಿಸಿಲಲ್ಲಿ ಜಾಸ್ತಿ. ನಾವು ಅದಕ್ಕೆ ಈವ್ನಿಂಗ್ ಟೈಮ್ ಬಿಡ್ತೀವಿ, ಅಂದರೆ ಸಾಯಂಕಾಲದ ಹೊತ್ತು ಬಿಟ್ಟಾಗ ಇದು ಜಾಸ್ತಿ ಬಿಸಿಲಿರಲ್ಲ. ಅದರಿಂದ ಅಕ್ಕಿಗಳಿಗೇನು ಅಷ್ಟೊಂದು ಎಫೆಕ್ಟು ಆಗೋಲ್ಲ. ಇವಾಗ ವಾಯ್ಸ್ ಸ್ವಲ್ಪ ಚೇಂಜ್ ಆಗೈತೆ. ಮತ್ತು ಅದಕ್ಕೆ ಮೆಡಿಸನ್ ಏನು ಅಂದರೆ ಇದು ಶುಂಠಿ ಮತ್ತು ಬೆಳ್ಳುಳ್ಳಿ ಏನಿರುತ್ತೆ ಅವೆರಡನ್ನೂ ಜಜ್ಜಿಬಿಟ್ಟು ಚಿಕ್ಕದಾಗೆ ಉಂಡೆ ಮಾಡ್ಕೊಳ್ಳಿ. ಅಂದರೆ ಹೆಸ್ರು ಕಾಳು ಕಡಲೆಕಾಳು ಅಷ್ಟು ದಪ್ಪ ಮಾಡ್ಕೊಳ್ಳಿ. ಉಂಡೆನ ಅಷ್ಟು ದಪ್ಪ ಮಾಡಿ ಅಕ್ಕಿಗೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಚಿಕ್ಕದಾಗಿದ್ದರೆ, ಅಂದರೆ ದಸ್ತಾಗಿನ ಮುಂಜಾನೆದಾಗಿದ್ದರೆ ದಿನಕ್ಕೊಂದಾದರೆ ಸಾಕು. ದಸ್ತಾಗಿರೋ ದೊಡ್ಡ ಅಕ್ಕಿಲ್ಗಂದರೆ ದಿನಕ್ಕೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಹಾಕಿ, ನಿಮ್ಮ ಅಕ್ಕಿ ಬೇಗ ಕ್ಯೂರ್ ಆಗುತ್ತೆ. ಈ ಥರ ಮಾಡ್ತಾಯಿದ್ರೆ ಅಕ್ಕಿ ಬೇಗ ಹುಷಾರಾಗುತ್ತೆ. ಇದು ಬಂದು ಆಯುರ್ವೇದಿಕ್ ಮೆಡಿಸನ್ನು. ಇಂಗ್ಲೀಷ್ ಮೆಡಿಸನ್ ಕಡೆ ಹೋಗೋದಾದರೆ ಸಿಪ್ಲಾಕ್ಸ್ ಅಂತಿರುತ್ತೆ. ಸಿಪ್ಲಾಕ್ಸ್ ಅಂತ ಹೇಳಿದ್ದೆ, ಅದರ ಹೆಸರು ಸಿಪ್ಲಾಕ್ಸ್ ಅಲ್ಲ, ನ್ಯೂರೋಬಿಯಾನು. ಅಂದರೆ ನಡ ಎಲ್ಲ ಕೈ ಕಾಲೆಲ್ಲ ನಡ ಕಟ್ತಾವಲ್ಲ, ಆ ಥರ ಇದು ಮಾತ್ರ ಎಲ್ಲ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡ್ತಾ ಇರ್ತಾರೆ. ನ್ಯೂರೋಬಿಯಾನ್ ಫೋಬ್ ಅಂತ. ಅದನ್ನ ದಿನಕ್ಕೆ ಅರ್ಧ ಹಾಕಿದ ತಕ್ಷಣ ಹಾಕೋಕೆ ಹೋಗಬೇಡಿ. ಅದು ಹಾಕಿದಾದ್ಮೇಲೆ ಮಧ್ಯಾಹ್ನ ಇರುತ್ತಲ್ಲ, ಮಧ್ಯಾಹ್ನದ ಹೊತ್ತು ಹಾಕಿ, ಇಲ್ಲಾಂದರೆ ಸಂಜೆ ಹೊತ್ತು ಹಾಕಿ. ಬೆಳಗ್ಗೆ ತಿರ್ಗಿ ಅದು ಹಾಕಿದ ತಕ್ಷಣ ಶುಂಠಿ ಮತ್ತು ಬೆಳ್ಳುಳ್ಳಿ ಏನು ಮಿಕ್ಸ್ ಮಾಡ್ಕೊಂಡು ಹಾಕಿರ್ತೀರ, ಅದು ಹಾಕಿದ ತಕ್ಷಣ ಮಾತ್ರೆ ಹಾಕಬೇಡಿ. ಅಕ್ಕಿ ಜಾಸ್ತಿ ಡೋಸ್ ಆಗಿಬಿಟ್ಟು ಸತ್ತೋಗೋ ಚಾನ್ಸಸ್ ಇರುತ್ತೆ. ಅದು ಮೇಯ್ನ್ ಬಂದು ಪಟ್ಟಾಗಳಲ್ಲಿ. ಆ ಥರ ಮಾಡಬೇಡಿ, ನೋಡಿಕೊಂಡು ಮಾಡಿ. ಆಯ್ತಲ್ಲ, ಇವತ್ತಿನ ವೀಡಿಯೋ ಇಷ್ಟೇ. ನಮ್ಮ ಎಲ್ಲ ಅಕ್ಕಿಗಳಿಗೂ ನೀರು ತೋರಿಸೋಣ. ನೋಡ್ಬಿಟ್ಟು ಇದೇ ಬೀಳ್ಸಾಕ್ಬಿಡ್ತು. ನೀರು ಇಕ್ಕಿದ್ದೀನಿ, ಕುಡಿತಿದ್ದೆ, ನೋಡೋಣ. ಕುಡಿತೈತೆ ನೋಡ್ಬೋದು, ಎಷ್ಟು ಬಾಯಾಡ್ಕೊಂಡಿರ್ತವೆ, ಕುಡಿತಾ ಇರ್ತದೆ ನೀರು. ಇವಕ್ಕೂ ಇಕ್ಕಿದ್ದೀನಿ, ಕುಡಿತವೆ. ನೀರು ಸ್ವಲ್ಪನೇ ಇರೋದು. ನೋಡ್ಬೋದು, ಈ ಗಣ್ಣದು ಕುಡಿಯೋಕ್ಕೆ ಬಿಡಲ್ಲ ಅಂತೈತೆ. ಮತ್ತು ಪಿಳ್ಳೆ ಇಡೋಕ್ಕೆ ಜಾಸ್ತಿ ರಾಗಿಯಲ್ಲಿ ಮೇಂಟೈನ್ ಮಾಡಿ. ತಿರ್ಗಾ ಅದರಲ್ಲಿ ನೀರು ಎನಿ ಟೈಮ್ ಇಕ್ಕೇಳಿ, ಮೇವು ಇಕ್ಕಿಲ್ಲ ಅಂದ್ರೆ ನೀರು ಇಡಬೇಕು ಮೇನು. ಆಮೇಲಿಂದ ಮಧ್ಯಾಹ್ನ ಟೈಮೆಲ್ಲ ನೀರು ಇಕ್ಕೇಳಿ, ಯಾಕೆಂದರೆ ಪಟ್ಟಾಗಲಿಗೆ ತಿನ್ನಿಸಿದಾಗ ಪಟ್ಟಾಗಲಿಗೂ ಹೀಟಾಗಿ ಆಗೋವಂಥ ಚಾನ್ಸಸ್ ಇರುತ್ತೆ. ಇದು ಯಾಕೋ ಗಣ್ಣದ್ದು ಕುಡಿತಾನೆ ಇಲ್ಲ ನೀರು. ಇವಾಗ ಇಕ್ಕಿದ್ದೀನಿ, ಇವು ಕುಡ್ಕಲ್ಲಿ. ಇವು ಕುಡಿದ್ವು.
ಒಂದು ಸ್ವಲ್ಪ ಸ್ವಲ್ಪ ಆದರೂ ನೀರು ತೋರಿಸಿ. ತುಂಬ ಅಗ್ರೆಸಿವ್ ಆಗಿರುತ್ತೆ ಗಂಡಂತೂ. ನಾನು ಅದ್ರ ಪಿಳ್ಳಿಲಿ ನೀಡ್ಕೊಂಡು ಹೊಲ್ಟೋತೀವ ನಾನು. ಎಲ್ಲದಕ್ಕೂ ನೀರಿಗೆ ಬಿಟ್ಟು ಸಿಗ್ತೀನಿ ರೀ. ನೋಡ್ಬೋದು ನೀರಿಕ್ಕಿದ್ರಿಂದ ನೀರಿನ ಪಿಳ್ಳೆಗಳಿಗೆ ಫೀಡ್ ಮಾಡ್ತಾ ಇದ್ದಾವಡಪ್ಪ. ಮತ್ತು ಈ ಪಟಾಗಳು ಸ್ವಲ್ಪ ಭಯ ಬೀಳ್ತಾವೆ. ಮತ್ತು ಎಲ್ಲ ಚಿಕ್ಕ ಪಟಾಗಳು ಇಟ್ಬಿಡ್ತೀನಿ ರೀ. ಚಿಕ್ಕ ಪಟಾಗಳು ಏನಿದ್ರೆ ಕುಡೀರಿ, ಇವು ಕುಡಿಯಲ್ಲ ಇನ್ನು. ಯಾಕೆ ಅಂದರೆ ಸಪ್ರೇಟ್ ಮಾಡ್ಯೋದಿದು ಬಂದು ಇವ್ರ ಅಪ್ಪ ಅಮ್ಮ ಆಗಲೇ ಮೊಟ್ಟೆ ಇಕ್ಬಿಟ್ಟವ್ರೆ. ಅದರಿಂದ ಇದ್ರ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಮೊಟ್ಟೆ ಕೆಳಗಡೆ ನೀರು ಹೋದರೆ ಕಷ್ಟ. ಕುಡಿತಾ ಇಲ್ಲ ನೋಡ್ಬೋದು, ಇಲ್ಲೂ ಫೀಡಿಂಗ್ ಮಾಡ್ತಾಯಿದ್ದೆ. ಆಯ್ತಲ್ಲ, ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ. ಟೇಕ್ ಕೇರ್, ಬಾಯ್, ಸಿ ನೆಕ್ಸ್ಟ್ ವೀಡಿಯೋ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾಡಿ.